ಅಕ್ಷಯ ಪಿಜನ್ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ನಮ್ಮ ಬಯಸೋಸ್ಕರ ಫೀಡ್ ತುಂಬ್ಕೊಳಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಫೀಡ್ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ನೋಡ್ಬೋದು ಹಾಫ್ ಬಾಟ್ಲು ರಾಗಿ ತುಂಬ್ಕೊಂಡಿದ್ದೀನಿ. ಮತ್ತು ಹೆಸ್ರು ಕಾಳು ಸ್ವಲ್ಪ ನಿಂತಿದ್ದು. ಹೆಸರು ಕಾಳು ಕಡಲೆಕಾಳು ಸ್ವಲ್ಪ ಬಿಟ್ಟೆ. ಇದು ಹಾಕಿದಾಯಿತು. ಇನ್ನು ಬೇಳೆ ಫುಡ್ ಹಾಕಬೇಕು. ಆಮೇಲಿಂದ ಇದು ಬೇರೆ ಥರ ಫುಡ್ಡು. ಆಮೇಲಿಂದ ಜೋಳ ಹಾಕ್ಬೇಕು. ಸ್ವಲ್ಪ ಜೋಳ 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನು. ಅಷ್ಟೇ, ಎಲ್ಲ ಮಿಕ್ಸ್ ಮಾಡಿಕೊಂಡು ಪಿಜನ್ಸ್ ಎದುರಿಗೆ ಹೋಗ್ಬಿಟ್ಟು ಇವಾಗ ಮೇವು ಹಾಕೋದು ಇಷ್ಟೇ ಕೆಲಸ ಇದೆ ಇವಾಗ ಹೇಳೋದು. ನೋಡ್ಬೋದು ಎಲ್ಲ ಫುಡ್ ಎಲ್ಲ ಇದಾಗಿದೆ ಮಿಕ್ಸು. ಗೈಸ್ ಫೈನಲಿ ಬಂದಿದ್ದೀವಿ ಪಿಜನ್ಸ್ ಹತ್ರ. ಎಲ್ಲ ಓಪನ್ ಮಾಡಬೇಕು ಗೈಸ್. ಒಳಗಡೆಗೆ ಹೋಗ್ಬಿಟ್ಟು ಪಿಜನ್ಸ್ನೆಲ್ಲ ಈಚೆಗೆ ಬಿಡಬೇಕು. ಇಲ್ಲಿ ಮೇಲ್ಗಡೆ ತಾಮ್ರಗಳು ಕಾಣಿಸ್ಬೋದು. ನೀಟಾಗಿ ಕಾಣಿಸ್ತಾ ಇಲ್ಲ ಅನಿಸ್ತೈತೆ. ಯಾಕೋ ಬ್ರೈಟ್ನೆಸ್ ಇಲ್ಲ. ಒಳಗಡೆ ಇಲ್ಲಿ ಬೇಡಕ್ಕೆ ಕಳಿಸಿದ್ದೇವೆ. ಇಲ್ಲಿಂದ ಮಕ್ಕಿ ಒಂದು ಮೊಟ್ಟೆನ ಕೆಳಗಡೆ ಕೆಬ್ಬಿಸ್ಕೊಂಡಿದೆ. ಗೈಸ್ ನೋಡ್ಬೋದು, ಒಂದು ಮೊಟ್ಟೆ ಕೆಳಗಡೆ ಬಿದ್ದೋಗಿದೆ. ಇನ್ನೊಂದು ಮೊಟ್ಟೆ ಅದ್ರ ಕೆಳಗಡೆ ಇದೆ ಗೈಸ್. ಮತ್ತು ಇಲ್ಲಿ ನಮ್ಮ ಪಟ್ಟಗಳಿದೆ. ನಾನು ಈ ಬಾಕ್ಸಲ್ಲಿ ಹಾಫ್ ಫೀಡ್ ಇಕ್ಕಿದ್ದೆ. ನೋಡಿದ್ರೆ ಬರೀ ಒಂದು ವಾರ ಆದರೂ ಬರ್ತೈತೆ ಅಂದ್ಕೊಂಡಿದ್ದೆ. ಬರೀ 5 ದಿವಸ ಬಂತಷ್ಟೇ ಫುಡ್ಡು. ಅದಕ್ಕೆ ಇಷ್ಟು ಇಟ್ಕೊಂಡ್ಬಂದಿರ್ತೀನಿ. ಇದೆಲ್ಲ ಒಂದು ವಾರ ಬರ್ತದೆ ಗೈಸ್. ಒಂದು ಬಾಕ್ಸಲ್ಲಿ ಇನ್ನೆಲ್ಲ ಈಚೆಗೆ ಬಿಟ್ಬಿಟ್ಟು ಸಿಗ್ತೀನಿ ಗೈಸ್. ಇದನ್ನ ಕೇಜಲ್ಲಿ ಹಾಕಬೇಕು. ಇದು ನಮ್ಮ ಗಂಡಳು ಸ್ವಲ್ಪ ಕುಕ್ಕಲಾಡೋದು ಜಾಸ್ತಿ. ಮತ್ತಿದೆಲ್ಲ ಕ್ಲೀನ್ ಮಾಡ್ಕೋಬೇಕು. ರಾಗಿ ಎಲ್ಲ ಮೊಳಕೆ ಬಂದಂಗೆ ಆವಾಗಲೇ ನಾವು 2 ಪಟ್ಟಗಳು ಇಟ್ಕೊಬರ್ಬೇಕಷ್ಟೇ. ನಮ್ಮ ಅಣ್ಣ ಅದನ್ನೂ ಇಟ್ಕೊಬರ್ತೀನಿ. ಇನ್ನು ಈ ಫೀಡ್ ಏನಿದೆ ಇದನ್ನ ಬಿಟ್ಟು ಹಾಕಬೇಕು. ಮೇನ್ ಅಂದರೆ ಇದು ಡೋರ್ ನೀಟಾಗಿಡಲ್ಲ. ಅದೇ ಪ್ರಾಬ್ಲಮ್ಮು. ಮತ್ತು ಇಲ್ಲಿ ವೀಡಿಯೋ ಮಾಡೋದಕ್ಕೆ ಸಮೇತ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಲೈಟ್ ಏನೂ ಇಲ್ಲ. ಅದಕ್ಕೆ ತುಂಬ ಕಷ್ಟ. ನಮಗೆ 2 ಎಗ್ಸು ನೋಡ್ಬೋದು. 2 ಫಾರ್ಮ್ ಆಗವೆ ಎಗ್ಸು. ಕ್ಲೀನ್ ಮಾಡ್ಬೋದಕ್ಕೆಲ್ಲ ಜಾಸ್ತಿ ಗಲೀಜಾಗುತ್ತೆ. ಮೇವು ಕೊಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಬನ್ನಿ. ನೋಡ್ಬೋದು ಗೈಸ್, ಇವು ದೊಡ್ಡ ಏನಿದೆ ಗಂಡುಗಳು, ಇವೆರಡು ಜಾಸ್ತಿ ಕುಕ್ಕಲಾಡ್ತವೆ. ಅದಕ್ಕೆ ಇದನ್ನು ಈಚೆ ಬಿಟ್ಬಿಡ್ತೀನಿ. ಸ್ವಲ್ಪ ರಾಗಿನ ಸಮೇತ ಇದೆ ಇದು. ಅಂದರೆ ಪಳೆ ತೆಗೆದಿಲ್ಲ. ಸಾಕು, ಇದೆಲ್ಲ ತಿನ್ನಲಿ. ಆಮೇಲಿಂದ ಫೀಡ್ ಇಕ್ಕೋಣ. ಇದು ಫೀಡ್ಗಾಗಲೇ ಬಂದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಇಲ್ಲಿ ಫೀಡ್ ಕೊಡೋಣ ಬನ್ನಿ ಗೈಸ್. ಫೀಡ್ ಇಕ್ಕೋದಕ್ಕೆಲ್ಲ ಕ್ಲೀನ್ ಮಾಡ್ಕೊಬಿಡ್ಬೇಕು. ಅಂತಂದರೆ ತುಂಬ ಭಯ ಬೀಳ್ತೈತೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಇಲ್ಲೆಲ್ಲ ಗೈಸ್. ಅದಕ್ಕೂ ಫೈನಲಿ ಫೀಡ್ ಇಕ್ಕಿದ್ದೀವಿ. ಅಂದರೆ ಅದು ಭಯ ಬೀಳ್ತೈತೆ. ಅವ್ರು ತಿನ್ನೋ ಅಷ್ಟೊಂದು ನಾವು ಒಳಗಡೆ ಕ್ಲೀನ್ ಮಾಡ್ಕೊಬೇಕು ಬನ್ನಿ. ಒಳಗಡೆ ಗೂಡಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನೀವು ಮೊಟ್ಟೆ ಹಾಕಿರೋ ಹತ್ರ ಈ ಥರ ಏನಾದರೂ ಅಡ್ಡ ಇದ್ದರೆ ಚೆನ್ನಾಗಿರುತ್ತೆ. ಅವಾಗ ಮೊಟ್ಟೆ ಹಾಕಿದಾಗ ಈಚೆಗೆ ಬರೋಲ್ಲ. ಅಂದರೆ ಬಾಗಿಲ ಹತ್ರ ಇರ್ತೈತಲ್ಲ
ಅದು ಮೊಟ್ಟೆ ಬಾಗ್ಲ ಹತ್ರ ಇತ್ತು ಅಂದರೆ ಇದರಲ್ಲಿದ್ದಂಗೆ ಆವಾಗ ಇದು ಮೊಟ್ಟೆ ಈಚೆಗೆ ಬಂದು ಹೊರಡೋ ಚಾನ್ಸಸ್ ಇರುತ್ತೆ ಬಾವಲ್ ತೆಗೆದಿದ್ದ ತಕ್ಷಣ. ಅದಕ್ಕೆ ಸ್ವಲ್ಪ ನೋಡ್ಕೊಂಡಿದ್ಮೇಲೆ ಇದರ ಕ್ಲೀನ್ ಮಾಡೋಕ್ಕಾಗಲ್ಲ ಮೊಟ್ಟೆ ಕವೆ ಇನ್ನೊಂದು ಸ್ವಲ್ಪ ದಿವಸ ಬೇಡ. ಇದು ನಮ್ಮದೆಲ್ಲ ಓನ್ ಪ್ಲೇಸು, ಅದಕ್ಕೆ ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಇದು ಇರೋದಕ್ಕೆ ಕೆಳಗಡೆ ಟೆರೆಸ್ ಮಾಡಿದರೆ ಏನಾಗಲ್ಲ, ಕೆಳಗಡೆ ಎಲ್ಲ ಹಾವು ಗೀವು ಏನಾದರೂ ಬಂದವು ಅಂತ ಇದನ್ನ ಕ್ಲೀನ್ ಮಾಡ್ಕೊತಾ ಇರ್ತೀನಿ.